ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪುನರ್ವಂಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಅಮೃತಾಪುರಕ್ಕೆ ಹೋಗ್ತಾ ಇದ್ದೀವಿ, ಅಮೃತೇಶ್ವರ ಟೆಂಪಲ್ಗೆ. ನಾವು ಮನೆಯಿಂದ ಹೊರಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಪ್ಲ್ಯಾನ್ ಏನಿತ್ತು ಅಂತಂದರೆ, ಅಜ್ಜಂಪುರಿಗೆ ಬಂದಿದ್ದ ತಕ್ಷಣ ಎಲ್ಲ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಓಟಗಣ ಟೆಂಪಲ್ಗೆ ಅಂತ ಅಂದ್ಕೊಂಡೇ ಬಂದ್ವಿ. ಬಟ್ ನಲ್ಲಿ ಮಣಿಗೆ ಟ್ರೈನ್ ಎಲ್ಲ ಮಿಸ್ ಆಗಿ, ಬಸ್ಸೆಲ್ಲ ಮಿಸ್ ಆಗಿ ಅವ್ನು ಬರೋದೇ 2 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು ಮನೆಗೆ. ಆಮೇಲೆ ಅವ್ನು ರೆಡಿ ಆಗಿಬಿಟ್ಟು ಆಮೇಲೆ ಇಲ್ಲಿಗೆ ಟೆಂಪಲ್ಗೆ ಬಂದ್ವಿ. ನಮಗೂ ಸರಿಯಾಗಿ ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ. ಮಧ್ಯಾಹ್ನದ ಮೇಲೆಲ್ಲ ಅವ್ರು ಸಿಗ್ತಾರಾ, ಪೂಜೆ ಮಾಡಿಕೊಡ್ತಾರಾ ಇಲ್ವೋ ಅದು ಗೊತ್ತಿಲ್ಲ ಕರೆಕ್ಟಾಗಿ. ಒಂದು ಡೌಟಲ್ಲೇ ಬಂದ್ವಿ. ಆದರೆ ಮಾಡಿಸೋಣ, ಇಲ್ಲ ಅಂದರೆ ವಾಪಸ್ ಬರೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಎಲ್ಲಾದರೂ ಮೈಸೂರಲ್ಲೆಲ್ಲಾದರೂ ಮಾಡಿಸ್ಕೊಂಡ್ರಾಯ್ತು ಅಂದ್ಕೊಂಡು ಅನುಮಾನದಲ್ಲೇ ಬಂದ್ವಿ ನಾವು. ಬಟ್ ಅವರು ಬಂದಿದ್ದ ತಕ್ಷಣ ಟೈಮ್ ಆಗಿದೆ, ಊಟ ಮಾಡ್ಕೊಂಬನ್ನಿ, ಪ್ರಸಾದ ಎಲ್ಲ ತಿನ್ಕೊಂಬನ್ನಿ, ಆಮೇಲೆ ಪೂಜೆ ಇರ್ತೀವಿ ಸಂಜೆ ತನಕನೋ ಅಂತ ಹೇಳಿದ್ರು. ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಮಾಡ್ಕೊಂಡು ನಾವೇ ಲಾಸ್ಟ್, ಆ್ಯಕ್ಚುಲಿ ಎಲ್ಲ ಖಾಲಿಯಾಗಿ ಹೋಗಿತ್ತು, ನಾವೇ ಲಾಸ್ಟು. ಸೊ ಊಟ ಮಾಡ್ಕೊಂಡಾದಮೇಲೆ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ನಾನು ಅಡ್ಡಡ್ಡ ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ, ಬಟ್ ಗೊತ್ತಾಗಿಲ್ಲ, ಅದು ಈ ಥರ ವೀಡಿಯೋ ಬಂದುಬಿಟ್ಟಿದೆ. ಫುಲ್ ವೀಡಿಯೋ ಅಕ್ಷರಾಭ್ಯಾಸದ್ದು ಹೀಗೆ ಬಂದುಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶೋ ಜಾತಸ್ಯ ತನ್ವಿತ ಹೆಸರು ಮಣಿಕಂಠ ನಾಮಧೇಯಸ್ಯ ಪೂಜಾ ನಾಮ್ಯಃ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯಾಭಯ ಆಯುರಾರೋಗ್ಯ ಐಶ್ವರ್ಯ ಮಹದೈಶ್ವರ್ಯ ಫಲಪ್ರಾಪ್ತ್ಯರ್ಥಂ ಸಕಲಾಪುತ್ರಸ್ಯ. ನಾನು ಫಸ್ಟ್ ಟೈಮ್ ಅಮೃತೇಶ್ವರ ಟೆಂಪಲಿಗೆ ಬಂದಾಗ ಅಲ್ಲಿ ಯಾರೋ ಒಂದು ಫ್ಯಾಮಿಲಿ ಅಕ್ಷರಾಭ್ಯಾಸ ಮಾಡಿಸ್ತಾಯಿದ್ರು. ಪರವಾಗಿಲ್ಲ, ಇಲ್ಲೂ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಪುನರ್ವಂಗು ಇಲ್ಲೇ ಮಾಡಿಸ್ಬಿಡ್ಕು ಅಂತ ಸುಮ್ಮನೆ ಅಂದ್ಕೊಂಡಿದ್ದೆ. ಅವನು 2ನೇ ವರ್ಷದ ಬರ್ಡೇಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅವ್ರು 3 ವರ್ಷದ ತನಕ ಮಾಡಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ 3ನೇ ವರ್ಷದ ಬರ್ಡೇ ದಿವಸನೇ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನಾವು ಅಜ್ಜಂಪುರನೇ ಖಾಲಿ ಮಾಡಬೇಕಾಗಿ ಬಂತು. ಅದಕ್ಕೆ ಲಾಸ್ಟ್ ಡೇ ಅಜ್ಜಂಪುರ ಅವತ್ತೇ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಇನ್ನೊಂದೇನು ಅಂದ್ಕೊಂಡ್ವಿ ಅಂದರೆ, ಶೃಂಗೇರಿಗೆ ಹೋಗಿ ಮಾಡಿಸೋಣ ಅಂತ. ಬಟ್ ನಾನು ಈ ಸಿಚುವೇಷನಲ್ಲಿ ಶೃಂಗೇರಿ ತನಕ ಜರ್ನಿ ಮಾಡ್ಕೊಂಡು ಹೋಗೋದು ಅಷ್ಟೊಂದು ಸೇಫ್ ಅಲ್ಲ. ಇದ್ದಿದ್ರಲ್ಲಿ ನಮಗೆ ಬೆಟರ್ ಇದೇನೆ ಅಂತಂದ್ಬಿಟ್ಟು ನಾವು ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸೋದು ಅಂತ ಫೈನಲ್ ಮಾಡಿದ್ವಿ. ಗೊತ್ತಿತ್ತು ಆ್ಯಕ್ಚುಲಿ, ನಾನು 2ನೇ ವರ್ಷದ್ದು ಮಾಡಿಸ್ಬೇಕು ಅಂದ್ಕೊಂಡಿದ್ನಲ್ಲ, ಆವಾಗಲೇ ನಾನು ಕೇಳ್ಕೊಂಡು ಹೋಗಿದ್ದೆ ಏನೇನು ತೊಗೊಂಬರ್ಬೇಕು ಅಂತ. ಅಕ್ಕಿ ಮತ್ತು ಸ್ಲೇಟು, ಬಳಪ, ಪುಸ್ತಕ, ಪೆನ್ನು, ಜೇನುತುಪ್ಪ ಇದೆಲ್ಲ ತರಬೇಕು ಅಂತ ಗೊತ್ತಿತ್ತು, ತೊಗೊಂಡೋಗಿದ್ದೆ. ಬಟ್ ಅರ್ಶಿನದ ಕೊಂಬು ತೊಗೊಂಡೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಅವ್ರು ಹೇಳಿರಲಿಲ್ಲ. ಅದೊಂದು ಮಿಸ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅವ್ರ ಹತ್ರನೇ ಇತ್ತು, ಕೊಟ್ಟರು ಅವರೇ. ಅಕ್ಷರಾಭ್ಯಾಸ ಮಾಡಿಸಿದ ದಿವಸಕ್ಕೆ ಅವ್ನು 3 ವರ್ಷ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 1 ವಾರ ಉಳ್ಕೊಂಡಿತ್ತು. ಬಟ್ ನಾವು 3 ವರ್ಷ ಆಗಿದೆ ಅಂತಲೇ ಹೇಳಿಬಿಟ್ಟೆ ಅವರಿಗೆ ಪರ್ಮಿಷನ್ ತೊಗೊಂಡು ಪೂಜೆ ಮಾಡಿಸಿದ್ವಿ. ಈ ಸಲ ಮಾತ್ರ ಮನೆ ಶಿಫ್ಟಿಂಗೆಲ್ಲ ಮಾಡಿಸೋ ಅಷ್ಟರಲ್ಲಿ ಎಲ್ಲರಿಗೂ ಸಾಕಾಗೋಯ್ತು, ತುಂಬಾ ಸ್ಟ್ರೈನ್ ಆಯಿತು. ಏನಕ್ಕೆ ಅಂತಂದರೆ ಆಲ್ರೆಡಿ ಎಲ್ಲ ಗೃಹ ಪ್ರವೇಶದಲ್ಲೆಲ್ಲ ಓಡಾಡಿ ಅದು ಒಂದು ಇದಾಗಿತ್ತಲ್ವ. ಅಲ್ಲಿಂದ ನೆಕ್ಸ್ಟು ಒಂದು 2-3 ಡೇಸ್ ಗ್ಯಾಪ್ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಅಜ್ಜಂಪುರಕ್ಕೆ ಬಂದ್ವಿ. ಮೈಸೂರಿಂದ ಅಜ್ಜಂಪುರದಿಂದ ಟೆಂಪಲ್ಗೆ ಬಂದ್ವಿ, ಮತ್ತು ಟೆಂಪಲಿಂದ ಅಜ್ಜಂಪುರ ಹೋದ್ವಿ, ಮತ್ತು ಅಲ್ಲೆಲ್ಲ ಮತ್ತೆ ಪ್ಯಾಕಿಂಗ್ ಮಾಡಿದ್ವಿ. ಅವತ್ತು ನೈಟ್ ಅಲ್ಲಿದ್ದು ಮತ್ತು ಮಾರ್ನಿಂಗ್ ಮಾಲೂರಿಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಜರ್ನಿ ಆಗೋಯಿತು ನಮಗೆ. ಕೆಲಸನೂ ಅಷ್ಟೇ ಹೆವಿ ಆಗೋಯಿತು. ಪಾಪ ಎಲ್ಲರೂ ಈ ಸಲ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ. ಎಷ್ಟು ಒಂಥರ ಬೇಜಾರೇ ಆಗ್ಬಿಡ್ತು. ಯಾಕಪ್ಪ ನಮ್ಗೆ ಈ ಥರ ಲೈಫು, ಎಲ್ಲರೂ ಇದ್ಕೊಂಡು ನಮಗೆ ಅಂತ ಒಂದು ಮನೆ ಇದೆ, ಸ್ವಂತ ಊರಿದೆ, ಇದೆಲ್ಲ ಇದ್ಕೊಂಡು ನಾವು ಈ ಥರ ಬಾಡಿಗೆ ಮನೆಗಳಿಗೆಲ್ಲ ಹಿಂಗೆ ಓಡಾಡಬೇಕಲ್ಲ, ಇಷ್ಟೊಂದು ರಿಸ್ಕ್ ತೊಗೋಬೇಕಲ್ಲ ಅಂತ ಬೇಜಾರೇ ಆಗೋಯಿತು. ಇವಾಗ ಎಷ್ಟೋ ಜನ ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ತಿದ್ದಾರೆ. ಬಟ್ ಅಟ್ಲೀಸ್ಟ್ ಒಂದು 3 ವರ್ಷನೋ 4 ವರ್ಷನೋ ಈ ಥರ ಇದ್ದು ಹೋದರೆ ಏನೂ ಅನಿಸಲ್ಲ. ನಾವು ಇದ್ದಿದ್ದಲ್ಲಿ 1 ವರ್ಷ, 1 ವರ್ಷ 2 ವರ್ಷಕ್ಕೆಲ್ಲ ಈ ಥರ ಮನೆ ಚೇಂಜ್ ಮಾಡೋದು ಎಷ್ಟು ರಿಸ್ಕ್ ಅಂದರೆ, ಪಾಪ ಮನೆ ಶಿಫ್ಟ್ ಮಾಡೋರಿಗೆ ಅದು ಕಷ್ಟ ಏನು ಅಂತ ಗೊತ್ತಿರುತ್ತೆ. ಜೊತೆಗೆ ಆ ಮಾಲೂರೆಲ್ಲೋ ಅಜ್ಜಂಪುರ ಎಲ್ಲೋ 300 ಕಿಲೋಮೀಟರ್ಸ್ ಬರುತ್ತೆ ಅಲ್ಲಿಗೂ ಇಲ್ಲಿಗೂ. ತುಂಬ ಕಷ್ಟ ಆಯಿತು ಅದರಲ್ಲಿ. ಈ ಸಿಚುವೇಷನಲ್ಲಿ ನನಗೆ ಇವರೆಲ್ಲರೂ ಇರಲಿಲ್ಲ ಅಂದರೆ, ನನಗೆ ಇವರೆಲ್ಲ ಬಂದು ಹೆಲ್ಪ್ ಮಾಡಿಕೊಟ್ಟಿರಲಿಲ್ಲ ಅಂದಿದ್ರೆ ನನಗೆ ಎಸ್ಪೆಷಲಿ ತುಂಬ ಕಷ್ಟ ಆಗ್ಬಿಡೋದು.
ಪಾಪ ಎಲ್ಲರೂ ಬಂದು ಅಷ್ಟೊಂದು ಕಷ್ಟಪಟ್ಕೊಂಡು ಅಷ್ಟೆಲ್ಲ ಸ್ಟ್ರೈನ್ ಆಗಿದ್ರು ಬಂದು ಎಲ್ಲ ಖುಷಿ ಖುಷಿಯಾಗಿ ಮಾಡಿಕೊಟ್ರು. ಕೊನೆಯಲ್ಲಂತೂ ಬೇಜಾರೇ ಆಗೋಯ್ತು ಯಾಕಂದರೆ ಅಷ್ಟು ಸ್ಟ್ರೈನ್ ಆಗಿತ್ತು ಎಲ್ಲರಿಗೂ. ಹಂಗಾಗಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಂದಷ್ಟೊತ್ತು ಕೂತಿದ್ವಿ. ಆಮೇಲೆ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ, ತಣ್ಣಗೇನಾದರೂ ನಿಜವಾಗ್ಲೂ ನೀರು ಕುಡಿದ್ರಂತೂ ಅದು ತೃಪ್ತಿನೇ ಆಗ್ತಿರ್ಲಿಲ್ಲ. ಐಸ್ ಕ್ರೀಮ್ ಬೇಕು ಅಂತಲೇ ಅನಿಸೋದು ಅದು ನೋಡಿದ್ರೆ. ಅದಕ್ಕೆ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲಿಂದ ಅಜ್ಜಂಪುರದಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ನನ್ನ ಎದುರುಗಡೆ ಮನೆ ಫ್ರೆಂಡ್ ಮನೆಗೆ ಕುಂಕುಮ ಕರೆದಿದ್ರು, ಹಾಗಾಗಿ ಬಂದೆ. ಅಲ್ಲಿ ಮಕ್ಕಳಿಬ್ರು ಆಟ ಆಡ್ತಾಯಿದ್ರು. ಆಯಿತಾ, ಅಜ್ಜಂಪುರ ಬಿಟ್ಟು ಹೋಗೋಕೆ ಒಂಥರ ಬೇಜಾರಾಗ್ತಿತ್ತು. ಅಜ್ಜಂಪುರಕ್ಕೆ ಬರಬೇಕಾದ್ರೂ ನಾನು ಬೇಜಾರು ಮಾಡ್ಕೊಂಡೇ ಬಂದೆ. ಯಪ್ಪ ಇಷ್ಟು ದೂರ ಹೆಂಗಪ್ಪ ಇರೋದು, ಇಲ್ಲಿ ಗೊತ್ತು ಗುರಿ ಇಲ್ಲ, ಯಾರೂ ಇಲ್ಲ ಅಂತ. ಆದರೆ ಬಂದಿದ್ದು ಒಂದೇ ವಾರಕ್ಕೆ ಎಲ್ಲರೂ ಪರಿಚಯ ಆಗಿಬಿಟ್ರು. ಅದು ಪುನರ್ವನಿಂದ. ಆಯಿತಾ, ನಾನು ಒಬ್ಬಳೇ ಇದ್ದಿದ್ರಂತೂ ನನ್ನ ಮನೆಯಿಂದ ಕೆಳಗೂ ಹೋಗ್ತಿರ್ಲಿಲ್ಲ, ಯಾರನ್ನೂ ಪರಿಚಯನೂ ಮಾಡ್ಕೊತಿರ್ಲಿಲ್ವೋ ಏನೋ. ಬಟ್ ಇವನು ಇದ್ದಿದ್ದರಿಂದ ಕೆಳಗಡೆ ಹೋಗೋದು, ಹೀಗೆ ಎಲ್ಲರನ್ನೂ ಮಾತಾಡ್ಸೋದು, ಈ ಥರ ಆಗಿ ಎಲ್ಲರನ್ನೂ ತುಂಬ ಬೇಗನೆ ಪರಿಚಯ ಆಗಿಬಿಡ್ತು. ಅದು ಹೆಂಗಾಯಿತು ಅಂತಂದರೆ, ನನಗೆ ಒಂದೇ ವಾರಕ್ಕೆ ನಾನು ಯಾವುದೋ ಹೊಸ ಜಾಗಕ್ಕೆ ಬಂದಿದ್ದೀನಿ, ತುಂಬ ದೂರಲ್ಲಿದ್ದೀನಿ ಅನ್ನೋ ಭಾವನೆ ನನಗೆ ಬರಲೇ ಇಲ್ಲ. ನಾನು ಒಬ್ಬಳೇ ಇದ್ರೂ ಇರ್ತೀನಿ ಅನ್ನೋ ಅಷ್ಟು ಧೈರ್ಯ ನನಗಿತ್ತು ಅಲ್ಲಿ. ಅಷ್ಟೊಂದು ಒಂಥರ ವಾತಾವರಣ ಎಲ್ಲ ಚೆನ್ನಾಗಿತ್ತು, ಏನೋ ಒಂದು ಭಯದ ವಾತಾವರಣ ಇರಲಿಲ್ಲ. ಸುತ್ತಮುತ್ತ ಎಲ್ಲ ಪರಿಚಯ ಆಗಿಬಿಟ್ಟಿದ್ದರಿಂದ ಮಣಿ ಏನಾದರೂ ಇನ್ ಕೇಸ್ ಅಪ್ಪಿತಪ್ಪಿ ಊರಿಗೆ ಹೋದರೆ ನಮ್ಮಿಬ್ಬರನ್ನೇ ಬಿಟ್ಟೋದ್ರೂ ನನಗೇನೂ ಭಯ ಆಗ್ತಿರ್ಲಿಲ್ಲ. 1-2 ದಿವಸ ನಾನು ಒಬ್ಬಳೇ ಕೂಡ ಇದ್ದೀನಿ, 1-2-3 ಸಲ. ಆ ಥರ ಇತ್ತು ಅಲ್ಲಿ ವಾತಾವರಣ. ಯಾಕಂದರೆ ಎಲ್ಲ ಸುತ್ತಮುತ್ತ ಎಲ್ಲ ಪರಿಚಯ ಆಗಿಬಿಟ್ಟಿದ್ರಿಂದ ನನಗೇನು ದೂರಿಗೆ ಬಂದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಸೊ ಇದೊಂದು ಕ್ಲಿಪ್ ಎಲ್ಲೋ ಮಿಸ್ ಆಗಿತ್ತು ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಇದು ಲಾಸ್ಟಲ್ಲಿ ಹ್ಯಾಡ್ ಆಗಿಬಿಟ್ಟಿದೆ. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ, ಇವತ್ತು ನೈಟು ಅಂದರೆ ಸ್ಯಾಟರ್ಡೆ ನೈಟು ಲಗೇಜ್ ಎಲ್ಲ ತೊಗೊಂಡು ಗಾಡಿ ಹೋಗುತ್ತೆ. ಅದ್ರ ಜೊತೆ ಮಣಿ ಹೋಗ್ತಾನೆ. ಅದಾದಮೇಲೆ ನಾವು ಅವತ್ತು ನೈಟ್ ಅಲ್ಲೇ ಇದ್ದು ಅದರ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಹೊರಡಬೇಕು. ಅದಕ್ಕೆ ಏನು ಬೇಕೋ ಅಷ್ಟೇ, ಚಾಪೆ, ದಿಂಬು, ಇದಿಷ್ಟೇ ಇಟ್ಕೊಂಡಿದ್ವಿ. ನಮ್ಮ ಲಗೇಜು ಬೇಸಿಕ್ ನೀಡ್ಸ್ ಏನು ಬೇಕೋ ಅದಷ್ಟು ಮಾತ್ರ ಇಟ್ಕೊಂಡು ಉಳಿದಿದ್ದೆಲ್ಲನೂ ಗಾಡೀಲಿ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ವಿ. ಸದ್ಯ ನಾವು ವ್ಯಾನ್ ತೊಗೊಬಂದಿದ್ದು ನಮ್ಗೆ ಎಷ್ಟೋ ಅನುಕೂಲ ಆಯಿತು. ಆ ವ್ಯಾನ್ ಇಲ್ಲ ಅಂದಿದ್ರೆ ನಮಗೆ ಲಗೇಜ್ ತೊಗೊಂಡು ನಾವು ಟ್ರೈನಲ್ಲಿ ಏನಾದ್ರು ಹೋಗ್ತೀವಿ ಅಂದ್ಕೊಂಡು ಬಂದುಬಿಟ್ಟಿದ್ರೆ ತುಂಬ ಕಷ್ಟ ಆಗ್ಬಿಡೋದು. ವ್ಯಾನಲ್ಲಿ ಬಂದಿದ್ದರಿಂದ ಎಲ್ಲ ಮೇಲ್ಗಡೆ ಎಲ್ಲ ಕಟ್ಕೊಂಡು. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವ್ಲಾಗ್ ಜೊತೆ ಸಿಗೋಣ. ನೆಕ್ಸ್ಟು ಹೊಸ ವ್ಲಾಗ್ ಅಜ್ಜಂಪುರದಿಂದ ಮಾಲೂರಿಗೆ ಶಿಫ್ಟಾಗಿ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನನ್ನ ವ್ಲಾಗ್ಸ್ ಎಲ್ಲ. ಇನ್ನೇನು ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟಾಗಿ 2 ವರ್ಷ ಆಯಿತು. ಯಾರ್ಯಾರು ನಂದು ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ತಟ್ಟೆ ಸ್ವಲ್ಪ ಶೇಕ್ ಮಾಡಿ ಪಾಪು ಹೆಸರು ಬರ್ಸಿ. ಚಿ ಅಂತ ಗೀಟ್ ಹಾಕಿ ಚಿರಂಜೀವಿ ಅಂತ ಮಗು ಹೆಸರು ಬರ್ಸಿ. ನಿನ್ನ ಹೆಸರು ಬರ್ಕಂದ ಈಗ ಹೇಳು, ನಿನ್ನ ಹೆಸರೇನು ಹೇಳು? ಪುನರ್ವಾ. ಹೆಸರು ನೋಡಿಸ್ಬೇಡಿ, ಹಾಗೆ ಇರಲಿ. ಅರ್ಶನ ಕಾಮನ್ ಸೆಂಟ್ರಲ್ ಇಡಿ. ಏನಾದ್ರು ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿಸಿ. ತಂದೆ ತಾಯಿ ಪಾಪನ ಕೈ ನಮಸ್ಕಾರ ಮಾಡಿಸಿ. ನಮಸ್ಕಾರಂ ಕರೋಮಿ. ತಟೆ ಕನ್ನಡ ವರ್ಣಮಾಲೆ ABCD 1 2 ಎಲ್ಲ ಚಿಕ್ಕದಾಗಿ 5 ಅಕ್ಷರ ಬಳಸ್ತೀವಿ. ನಕ್ಷತ್ರ ಕನ್ಯಾ ರಾಶೋ ಜಾತಸ್ಯ ಶಾರದಾಂಬೆ ಸನ್ನಿಧಾನಿನ ಪೂಜಾ ಸಂಕಲ್ಪಾರಿಷ್ಟಾರ್ಥ ಕುಂಕುಮಾರ್ಚನಾ ಪೂಜಾಂ ಕರಿಷ್ಯೆ. ಕುಂಕುಮಂ ಕಾಂಚಿತಂ ದಿವ್ಯಂ ಕಾಮಿನಿ ಕಾಮ ಸಂಭಾಂ ಕುಂಕುಮೇನಾರ್ಚಿತೆ ದೇವಿ ಗೃಹಾಣ ಪರಮೇಶ್ವರೇ. ಓಂ ರಾಂ ಹ್ರೀಂ ರಾಂ ಸರಸ್ವತೇ ನಮಃ. ಓಂ ಮಹಾಭದ್ರಾಯ ನಮಃ. ಓಂ ಮಹಾಮಾಯಾಯ ನಮಃ. ಓಂ ಶ್ರೀಪ್ರದಾಯ ನಮಃ. ಓಂ ಪುಸ್ತಕಧಾರಣೆ ನಮಃ. ಓಂ ಶ್ರೀಕಾಮಾಯ ನಮಃ. ಓಂ ಕಾಮರೂಪಾಯ ನಮಃ. ಓಂ ಜಗನ್ಮಾತೆ ನಮಃ. ಓಂ ಅನ್ನಪೂರ್ಣಾಯ ನಮಃ. ಓಂ ಕೋಮಲಾಯ ನಮಃ. ಓಂ ಪ್ರಪದ್ಯಾಯ ನಮಃ. ಓಂ ಅನಗಾಯ ನಮಃ. ಓಂ ರುದ್ರಾಕ್ಷಿಧಾಯ ನಮಃ. ಓಂ ಪುಸ್ತಕಾಯ ನಮಃ. ಓಂ ಬ್ರಾಹ್ಮಿ ನಮಃ. ಓಂ ಕೌಮಾರಿ ನಮಃ. ಓಂ ಚಾಮುಂಡೇ ನಮಃ. ಓಂ ಮಹಾದುರ್ಗೆ ನಮಃ. ಓಂ ಮಹಾಕಾಳೇ ನಮಃ. ಓಂ ಕುಂಕುಮಧಾರಿಣ್ಯೇ ನಮಃ. ಓಂ ಕಿರೀಟಧಾರಿಣ್ಯೇ ನಮಃ. ಓಂ ಪುಸ್ತಕಾಯ ನಮಃ. ಓಂ ಹಂಸವಾಯ ನಮಃ. ಓಂ ವಿದ್ಯಾವಾರ್ಧೇ ನಮಃ. ಓಂ ವಿದ್ಯಾವಾಚಸ್ಪತೆ ನಮಃ. ವಾಗ್ದೇವಿ
ಸಮರ್ಪಯಾಮಿ ಶಾರದಾಂಬೆ ಶಾರದಾಂಬೆ ಅನುಗ್ರಹ ಸಿದ್ಧಿರಸ್ತು ತಾಳಿ ನಮಸ್ತೆ ಶಾರದಾ ದೇವಿ ಅಮೃತಾಸ್ತೆ अस्यां शुभदितो पुनर्वाहामदेस्यास्ता नक्षत्रा कन्या राशो जातस्यां प्रथमं तारकाकाया द्वितीयं कर्णमुच्यते तृतीयं पुनराकारं चतुर्थं वर्धचन्द्रिका पंचमं वेदसहितं ओं ज्योतिमयं ब्रह्मं विद्याज्ञानाज्ञापक्षत्यादे ओंकारनामं लिखित्वा लिखित्वा ಹೊರಗಡೆ ಚೇಚು ಹೊರಗಡೆ ಇನ್ನು ಹಾಗೆ ಇಟ್ಕೋ ಸರಸ್ವತಿ ಆಶೀರ್ವಾದ ಅನುಗ್ರಹ ಸದಾ ಕಾಲ ಸಿದ್ಧಾರ್ಥಂ ಬೀಜಾಕ್ಷರ ಮಂತ್ರೇಣ ಓಂಕಾರನಾಮಂ ಲಿಖಿತ್ವಾ ತಾಳಿ ಬಾಯಿ ಸ್ವಲ್ಪ ನೀ ಹಾಕಿ ಬಲಗಡೆ ಕಿವಿನಲ್ಲಿ ಓಂ ಅಂತ ಮುಗಿಸರಿ ಹೇಳಿ ಎಡಗಡೆ ಕಿವಿನಲ್ಲಿ ಓಂ ಅಂತ ಮುಗಿಸರಿ ಹೇಳಿ ಪುನರ್ವಾರಾಮದೇಸ್ಯಾಸ್ತಾ ಕನ್ಯಾ ರಾಶೋ ಜಾತಸ್ಯ ವಿದ್ಯಾ ಜ್ಞಾನಾಜ್ಞಾಪಶಕ್ತ್ಯಾದಿ ಉತ್ತರೋತ್ತರ ಅಭಿವೃದ್ಧಿ ಸಿದ್ಧಿರಸ್ತು ನಿಮ್ಮ ಹೆಸರು ಮಣಿಕಂಠ ಸರಸ್ವತಿ ಅನುಗ್ರಹ ಸಿದ್ಧಿರಸ್ತು ನಿಮ್ಮ ಹೆಸರು ಶೈಲಾ ಸರಸ್ವತಿ ಅನುಗ್ರಹ ಸಿದ್ಧಿರಸ್ತು ನಿಮ್ಮ ಹೆಸರು ಉಮೇಶ್ ಸರಸ್ವತಿ ಕಿವಿನಲ್ಲಿ ಹೇಳಿದ್ರೆ